ಮಕ್ಕಳಿಗೆ ಸಾಮಾಜಿಕ ನ್ಯಾಯ ಹಾಗೂ ಅನುಶಾಸನಬದ್ಧ ನ್ಯಾಯ ಕೊಡಿಸುವಂಥ ಜವಾಬ್ದಾರಿ ನಮ್ಮದು. ಒಡನಾಡಿ ಸಂಸ್ಥೆ ಕೇವಲ ಹೊರಗಡೆ ಹೋರಾಟ ಮಾಡಿಕೊಂಡಿದ್ರೆ ಸಾಲದು. ಇವೆಲ್ಲವೂ ಕೂಡ ಮಕ್ಕಳ ಮೇಲಿನ ಒಂದು ದೌರ್ಜನ್ಯ ಪ್ರಕರಣಗಳಲ್ಲೂ ಅದರಲ್ಲೂ ಕೂಡ ಭಾಳ ಅತಿ ಹೀನವಾದಂತಹ ಅಪರಾಧಗಳ ಪಟ್ಟಿಗೆ ಸೇರ್ತವೆ. ಇವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ನಾವು ಜಿಲ್ಲಾ ನ್ಯಾಯಾಲಯ, ಪೋಕ್ಸೋ ನ್ಯಾಯಾಲಯ, ಅದೇ ರೀತಿ ಹೈಕೋರ್ಟು ಜೊತೆಯಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ, ಇಲ್ಲೆಲ್ಲವೂ ಎಲ್ಲ ಕಡೆ ನಾವು ಹೋರಾಟಗಳನ್ನ ಕಾನೂನುಬದ್ಧವಾಗಿ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪಡೆಯನ್ನೇ ನಾವು ಇಟ್ಕೊಳ್ಬೇಕಾಗತ್ತೆ. ಎಲ್ಲರನ್ನ ನೆಚ್ಚಿಕೊಂಡು ಈ ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ ಕಾನೂನು ಪರಿಣಿತರು ಅಂತಂದರೆ ಕೇವಲ ಕಾನೂನನ್ನು ತಿಳ್ಕೊಂಡವ್ರು ಮಾತ್ರ ಅಲ್ಲ, ಮಕ್ಕಳ ಸ್ನೇಹಿ ವಕೀಲರ ತಂಡ ಇಲ್ಲಿ ಕೆಲಸ ಮಾಡಬೇಕು. ಚೈಲ್ಡ್ ಫ್ರೆಂಡ್ಲಿ ಆಗಿರುವಂಥದ್ದು ಮತ್ತು ನ್ಯಾಯಿಕ ಮನೋಸ್ಥಿತಿ ಇರುವಂಥದ್ದು, ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳುವಂತಹ ಒಂದು ಮನೋಸ್ಥಿತಿ ಒಬ್ಬ ವಕೀಲನಿಗಿದ್ದಾಗ ಮಾತ್ರ ಮಕ್ಕಳಿಗೆ ಮತ್ತು ನೊಂದಂಥವ್ರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯತೆಗಳಿದೆ. ಎಲ್ಲ ಎಕ್ಸ್ಪರ್ಟ್ಗಳಿಂದನೂ ನ್ಯಾಯ ನೊಂದವ್ರಿಗೆ ಸಿಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಬಹಳ ದೊಡ್ಡ ದೊಡ್ಡ ವಕೀಲರುಗಳು ವಾದ ಮಾಡೋರಿದ್ದಾರೆ. ಅಲ್ಟಿಮೇಟ್ಲಿ ವಾದ ಮತ್ತು ದಾಖಲೆಗಳು ಕೆಲಸ ಮಾಡೋದು, ವಾದ ಮಾಡಿ ಗೆಲ್ಲೋದು ಬೇರೆ, ಆದರೆ ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳುವಂಥ ಮನಸ್ಥಿತಿಗಳೇ ಬೇರೆ. ಮೈಸೂರು ಜಿಲ್ಲಾ ವ್ಯಾಪ್ತಿಗೆ ಬರೋದಾದರೆ ಇಲ್ಲಿ ವಕೀಲರಾದ ರಘು ಇದ್ದಾರೆ, ಮಂಜುನಾಥ್ ಇದ್ದಾರೆ, ಅವರ ಜೊತೆಯಲ್ಲಿರುವಂಥ ಇತರೆ ವಕೀಲರುಗಳು, ಅವರ ಜೂನಿಯರ್ಸ್ ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಬಡಗಲ್ಪುರ ನಾಗೇಂದ್ರ ರೈತ ನಾಯಕ, ರೈತ ಸಂಘದ ಮುಖ್ಯಸ್ಥರು, ಬಸವರಾಜು ಹೊಸಕೋಟೆ ರೈತ ಸಂಘದ ಕಾರ್ಯದರ್ಶಿಗಳಾಗಿದ್ದಾರೆ, ಕೆಂಪೇಗೌಡರು ಕೂಡ ರೈತ ಸಂಘದಲ್ಲಿರುವಂಥವರು, ಇವರೆಲ್ಲರೂ ಕೂಡ ಯಶೋಧ ವಕೀಲರಾದಂಥವರು ಎಲ್ಲರೂ ಒಡನಾಡಿ ಬಗ್ಗೆ ಅದಮ್ಯವಾದಂತಹ ನಂಬಿಕೆ ಮತ್ತು ಗೌರವ ಇಟ್ಕೊಂಡು ಅದರಲ್ಲಿ ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಿ ಕೆಲಸ ಮಾಡ್ತಾರೆ. ಶ್ರೀನಿವಾಸ್ DC ಅವರು ನಮ್ಮ ಪ್ರಕರಣಗಳನ್ನು ಸುಮಾರು ಒಂದು 13-14 ವರ್ಷಗಳಿಂದ 35 ವರ್ಷದ ಸಂಸ್ಥೆ 13-14 ವರ್ಷಗಳಿಂದ ಶ್ರೀನಿವಾಸ್ DC ಅವರು ಹೈಕೋರ್ಟ್ನಲ್ಲಿ ನಮ್ಮ ಬಗ್ಗೆ ಕೆಲಸ ಮಾಡ್ತಾರೆ. ಬಹಳ ತೀಕ್ಷ್ಣಮತಿಯವರು ಮತ್ತು ನ್ಯಾಯವನ್ನು ಭಾಳ ಚೆನ್ನಾಗಿ ಮೈತುಂಬಿಕೊಂಡಿರುವಂಥದ್ದು, ಅನ್ಯಾಯದ ವಿರುದ್ಧ ನಿಲ್ಲುವಂಥದ್ದು, ಭಾಳ ಒಂದು ಸಾತ್ವಿಕವಾದಂತಹ ಒಂದು ಸ್ವಭಾವ ಇರುವಂಥದ್ದು, ಸಾತ್ವಿಕ ಸಿಟ್ಟನ್ನು ಹೊಂದಿರುವಂಥದ್ದು, ಹಠಕ್ಕೆ ಬೀರುವಂಥವ್ರು. ಅವರು ಈ ಕೆಲಸಗಳನ್ನು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ. ಅದ್ರ ಬಗ್ಗೆ ನಮಗೆ ಹೆಮ್ಮೆ. ಮುರುಘಾ ಮಠದ ಪ್ರಕರಣವನ್ನು ಕೂಡ ಅವರೇ ನಡೆಸ್ತಾ ಇರುವಂಥದ್ದು. ಆ ಮಕ್ಕಳಿಗೆ ಬೆಂಗಾವಲಾಗಿ ನಿಂತು ಒಂದು ರೀತಿ ಸಪೋರ್ಟ್ ಪರ್ಸನ್ ಆಗಿ, ಸಪೋರ್ಟಿಂಗ್ ಲಾಯರ್ ಆಗಿ ನಿಂತು ಅಸಿಸ್ಟಿಂಗ್ ಟು ದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆ ರೀತಿ ರೋಲ್ನಲ್ಲಿ ಅವರ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವರ ಒಂದು ಇನಿಷಿಯೇಟಿವ್ಸು, ಅವರ ಅಡ್ವೈಸು ನಾವು ಪ್ರತಿ ಘಟ್ಟದಲ್ಲೂ ಕೂಡ ತಗೊಳ್ತೀವಿ. ನಾವು ಎಷ್ಟೇ ಕಾನೂನುಗಳನ್ನ ತಿಳ್ಕೊಳ್ತಿದ್ರೂ ಕೂಡ ನಾವು ವಕೀಲರು ಹೇಳಿದ್ದನ್ನು ಮೀರಿ ಹೋಗುವಂಥದ್ದು ಮಾಡೋದೇ ಇಲ್ಲ. ಯಾಕೆ ಅಂತಂದರೆ ಅಲ್ಟಿಮೇಟ್ಲಿ ನಮ್ಮ ಪರವಾಗಿ ಕೆಲಸ ಮಾಡಬೇಕಾದದ್ದು ವಕೀಲರೇ ಆಗಿರ್ತಾರೆ. ಇದೇ ರೀತಿಯಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಕೆಲವು ಪ್ರಕರಣಗಳನ್ನ ತಗೊಂಡೋಗ್ಬೇಕಾಗ್ತದೆ. ಸುಪ್ರೀಂ ಕೋರ್ಟ್ನಲ್ಲೂ ನಾವು ಈ ಒಂದು ಸೋಷಿಯಲಿ ಎನ್ಲೈಟನ್ಮೆಂಟ್ ಇರುವಂತಹ ಕೆಲವು ವಕೀಲರನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಎಲ್ಲ ವಕೀಲರುಗಳನ್ನು ನಾವು ಇಲ್ಲಿ ರೀಚ್ ಆಗೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಾವು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿರುವಂಥವ್ರು, ಹೋರಾಟದಲ್ಲಿರುವಂಥವ್ರು ಸುಪ್ರೀಂ ಕೋರ್ಟ್ನಲ್ಲಿ ಕಮರ್ಷಿಯಲ್ ಆಗಿರುವಂಥ ವಕೀಲರುಗಳನ್ನ ರೀಚ್ ಆಗಲಿಕ್ಕಾಗಲ್ಲ. ಉದಾಹರಣೆಗೆ ಹೇಳೋದಾದರೆ ನಾವು ಈಗ ಚಿತ್ರದುರ್ಗದ ಪೋಕ್ಸೋ ಪ್ರಕರಣದಲ್ಲಿ ಒಂದಿಷ್ಟು ಹಣವನ್ನು ಒದಗಿಸ್ಲಿಕ್ಕೆ ನಾವು ಹೆಣಗಾಡ್ತಿರ್ತೀವಿ. ಒಂದಿಷ್ಟು ಅಂದರೆ ಪುಡಿಗಾಸು ರೀತಿಯಲ್ಲಿ ಏನು ಆರೋಪಿಗಳ ಪರವಾಗಿ ಹಣದ ಹೊಳೆಯೇ ಹರಿತಾ ಇರುತ್ತೆ. ನಾವು ಕೊಡುವಂತಹ ಒಂದು ಹಣ ಏನಿದೆ ಅವತ್ತಿನ ದಿನದ ಆ ಪ್ರಿಂಟಿಂಗು, ಸ್ಟೇಷನರಿ, ಈ ದಾಖಲೆಗಳನ್ನು ತರಿಸ್ಕೊಳ್ಳೋದು, ಅದನ್ನು ಟ್ರಾನ್ಸ್ಲೇಟ್ ಮಾಡಿಸುವಂಥ ಕೆಲಸಕ್ಕೂ ಸಾಲೋದಿಲ್ಲ.
ಇದು ನಮಗೂ ಗೊತ್ತಿರುವಂತಹ ವಿಚಾರ. ಆದರೂ ಕೂಡ ನಾವು ಬಹಳ ದೈನ್ಯವಾಗಿ ಅದನ್ನು ಒದಗಿಸುವಂಥ ಕೆಲಸಗಳನ್ನು ಮಾಡ್ತೇವೆ. ಅದು ಎಲ್ಲೆಲ್ಲಿಗೂ ಸಾಲೋದಿಲ್ಲ ಅಂತ ಗೊತ್ತು. ಅಪರ್ಣಾ ಭಟ್, ಶ್ರೀಮತಿ ಅಪರ್ಣಾ ಭಟ್ ಭಾಳಷ್ಟು ವರ್ಷಗಳಿಂದ ಪೋಕ್ಸೋ ಪ್ರಕರಣಗಳಲ್ಲಿ ಕೆಲಸಗಳನ್ನ ಮಾಡ್ತಾ ಇವತ್ತು ಅಪರ್ಣಾ ಭಟ್ ಅವರು ಸೀನಿಯರ್ ಕೌನ್ಸಿಲರ್ ಆಗಿ ಇವತ್ತು ಪದವಿಯನ್ನು ಹೊಂದಿದ್ದಾರೆ. ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ, ಕೊಡುಗೆ ಏನಿದೆ, ಅಪಾರವಾದದ್ದು ಮಕ್ಕಳ ವಿಚಾರದಲ್ಲಿ. ಇವತ್ತು ಅವರು ಮುರುಘಾಸ್ವಾಮಿಗಳ ಒಂದು ಜಾಮೀನು ರದ್ದತಿಗೆ ಪ್ರಮುಖವಾದ ಕಾರಣ ಶ್ರೀಮತಿ ಅಪರ್ಣಾ ಭಟ್ ಅವರೇ. ತದನಂತರದಲ್ಲಿ ಮತ್ತೆ ಅವರು ಬಿಡುಗಡೆಯಾಗಿ ಜಾಮೀನು ಮೇಲೆ ಹೊರಗಡೆ ಬಂದಿರ್ಬೋದು. ಈಗ ಮತ್ತೆ ಅವರ ಮಕ್ಕಳ ಪರವಾಗಿ, ಸಂತ್ರಸ್ತರ ಪರವಾಗಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ಮಂಡನೆಯನ್ನು ಇಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಸ್ನೇಹಿತರಾದಂತಹ ಗುರುರಾಜ್ ಅವರಿದ್ದಾರೆ. ಭಾಳ ಹತ್ತಿರದ ಆತ್ಮೀಯರು, ಮೈಸೂರಿನವರು, ಮೈಸೂರಿನಲ್ಲೇ ಓದು ಮುಗಿಸ್ಕೊಂಡಿರುವಂಥದ್ದು. ಅವರ ವಿದ್ಯಾರ್ಥಿ ದಿಸೆಯಿಂದಲೇ ಒಡನಾಡಿ ಬಗ್ಗೆ ಬಹಳ ಒಂದು ರೀತಿಯಾದಂತಹ ಇನ್ಕ್ಲಿನೇಷನ್ ಇಟ್ಕೊಂಡು, ಗೌರವ ಇಟ್ಕೊಂಡು ನಮ್ಮ ಬಗ್ಗೆ ಭಾಳ ಹೆಮ್ಮೆಯಿಂದ ಇದ್ದಂತಹ ಗುರುರಾಜ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಕೀಲರಾಗಿರೋದು ನಮಗೂ ಕೂಡ ತುಂಬ ಒಂದು ಆನೆಫಲ ಇದ್ದಾಗೆ. ಅವರು ಯಾವಾಗಲೂ ಹೇಳೋರು, ಯಾವುದಾದ್ರೂ ಪ್ರಕರಣ ಇದ್ದರೆ ಬನ್ನಿ ಸರ್, ನಾವು ಖಂಡಿತವಾಗ್ಲೂ ನಾನು ಕೊನೆ ತನಕ ನಿಂತ್ಕೊಳ್ತೀನಿ ಅಂತ ಅವರು ಇದೇ ತುಂಬಿ ಮಾತಾಡುವಂಥದ್ದು. ಸೌಜನ್ಯಗಳ ಪ್ರಕರಣದಲ್ಲಿ ಇದೇ ವಿಚಾರವಾಗಿ ನಾನು ಅವ್ರ ಹತ್ರ ಮಾತಾಡಿದ್ದೆ, ಭಾಳ ಹಿಂದೆಯಿಂದ ಮಾತಾಡಿದ್ದೀನಿ. ಖಂಡಿತವಾಗ್ಲೂ ಬನ್ನಿ ಸರ್, ಕರ್ಕೊಂಡು ಬನ್ನಿ, ನಾವು ಮಾಡೋಣ ಅಂತ ಅವತ್ತು ಹೇಳಿದರು. ಸ್ಯಾಂಟ್ರೋ ರವಿ ಪ್ರಕರಣದಲ್ಲಿ ಅವರ ಸ್ಯಾಂಟ್ರೋ ರವಿಯ ಜಾಮೀನನ್ನು ರದ್ದು ಮಾಡಿಸಿದಂಥ ಖ್ಯಾತಿ ಕೂಡ ನಮ್ಮ ಗುರುರಾಜ್ ಅವರಿಗೆ ಸಲ್ಲುತ್ತೆ. ಈ ಹಿಂದೆ ಸುಮಾರು 8-10 ತಿಂಗಳ ಹಿಂದೆ ನಮ್ಮ ಸಹ ಹೋರಾಟಗಾರರು ಮಂಗಳೂರಿನಿಂದ ಡೆಲ್ಲಿಗೆ ಪ್ರಯಾಣ ಮಾಡಿದಾಗ ನಾನು ಅವರ ಎಲ್ಲ ವಿವರಗಳನ್ನು ಅವ್ರಿಗೆ ಕೊಟ್ಟಿದ್ದೆ. ಮಾತಾಡಿ, ಅಪರ್ಣಾ ಭಟ್ ಅವ್ರ ಹತ್ರ ಮಾತಾಡಿ, ಗುರುರಾಜ್ ಅವ್ರ ಹತ್ರನೂ ಮಾತಾಡಿ ಅಂತಲೂ ಕೂಡ ಹೇಳಿದ್ದೆ. ಬಹುಶಃ ಅವತ್ತು ಮಾತಾಡಲಿಕ್ಕಿಲ್ಲ, ತದನಂತರದಲ್ಲಿ ಮಾತಾಡಿರ್ಬೋದು. ಬಹುಶಃ ಮುಂದಿನ ದಿನಗಳಲ್ಲಿ ಗುರುರಾಜ್ ಅವರು ಈ ಪ್ರಕರಣದಲ್ಲಿ ಎಂಟ್ರಿ ಕೊಡುವಂಥದ್ದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ನನಗಂತೂ ಅನಿಸುತ್ತೆ. ಭಾಳ ಒಳ್ಳೆಯ ಬೆಳವಣಿಗೆ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮತ್ತು ನ್ಯಾಯಿಕ ಮನಸ್ಥಿತಿ ಇರುವಂಥ ಗುರುರಾಜ್ ಅಂತಹ ವಕೀಲರು ಸೌಜನ್ಯಗಳ ಪ್ರಕರಣದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ ಹೇಳುವಂಥ ಗ್ಯಾರಂಟಿ ನನಗಂತೂ ಇದೆ. ನಿನ್ನೆ ಅಷ್ಟೇ ಅವ್ರನ್ನೂ ಕೂಡ ಭೇಟಿ ಮಾಡಿ ಬಂದೆ. ಅವರು ಚಿತ್ರದುರ್ಗದ ಪ್ರಕರಣದಲ್ಲಿ ಒಬ್ಬರು ವಕೀಲರಾಗಿ ಮಕ್ಕಳ ಪರವಾಗಿ ನಿಂತಿದ್ದಾರೆ. ಖಂಡಿತವಾಗಲೂ ಅವರ ಕಡೆಯಿಂದ ಒಂದಿಷ್ಟು ಹೊಸ ಬೆಳಕು ಸೌಜನ್ಯಗಳ ಪ್ರಕರಣದ ಮೇಲೆ ಚೆಲ್ಲುತ್ತೆ ಅಂತ ಹೇಳುವಂಥದ್ದು ನಂಬಿಕೆ ನನಗಿದೆ. ಅಂದರೆ ಅವರನ್ನು ಬೇರೆ ಇನ್ಯಾರು ಭೇಟಿಯಾಗಿದ್ದಾರಾ ಸೌಜನ್ಯ ಪ್ರಕರಣ ಸಂಬಂಧಪಟ್ಟ? ಭೇಟಿ ಮಾಡಿರಬೇಕು, ಖಂಡಿತವಾಗ್ಲೂ ಭೇಟಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೂಕ್ಷ್ಮವಾಗಿ ವಿಚಾರಗಳನ್ನ ನಾನು ಹೇಳ್ತಾ ಇದ್ದೇನೆ. ಎಲ್ಲವನ್ನ ಹೇಳಿದ್ರೆ ಅದು ಆರೋಪಿಗಳಿಗೆ ಒಂದೊಂದು ರೀತಿಯಲ್ಲಿ ಸಹಾಯ ಆಗುವಂಥದ್ದು ಆಗ್ಬಿಡುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಗುರುರಾಜ್ ಅಂತಹ ವಕೀಲರು ಎಂಟ್ರಿ ತಗೊಳ್ಬೇಕು, ಖಂಡಿತವಾಗ್ಲೂ ತಗೊಳ್ತಾರೆ. ಯಾಕೆಂದರೆ ಅವರು ನಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆ ಕೂಡ ಅದಕ್ಕೊಂದು ಕಾರಣ. ನಮ್ಮ ಬಗ್ಗೆ ಅವರಿಗೆ ಗೌರವವೂ ಕೂಡ ಇದೆ. ನಾವು ಅವರು ಒಂದೇ ಮನೋಸ್ಥಿತಿಯವರು. ಒಂದಿಷ್ಟು ಕೆಲಸ ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯಗಳ ಪರವಾಗಿ ನಡೆಯುತ್ತೆ ಅಂತ ಹೇಳುವಂಥದ್ದು ಅಷ್ಟೇ ಹೇಳೋದು.